ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಾ ಅಲ್ವಾ, ಇಲ್ಲಿ ಬೆಲ್ಲದ ಉಂಡೆನ ನಾವು ಚಾಕುವಿನಿಂದ ಕೂಡ ಕಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ತುಂಬಾ ಗಟ್ಟಿ ಇದೆ ಬೆಲ್ಲ. ಸೊ ಹಾಗೆಯೇ ನಾವು ಇದನ್ನು ಕಲ್ಲಿಂದ ಕೂಡ ಕುಟ್ಬಿಟ್ಟು ಪುಡಿ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಒಂದೇ ಒಂದು ನಿಮಿಷದಲ್ಲಿ ಬೆಲ್ಲನ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಒಳಗಡೆ ಸಣ್ಣ ಬೌಲನ್ನು ಇಟ್ಕೊಳ್ತಾ ಇದ್ದೀನಿ ಬೆಲ್ಲ ಇಡೋದಕ್ಕೆ. ಸೊ ನೋಡಿ, ಬೌಲ್ ಒಳಗಡೆ ಈಗ ಬೆಲ್ಲದ ಉಂಡೆನ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು 3-4 ನಿಮಿಷ ಹೀಟ್ ಮಾಡ್ಕೊಳ್ಬೇಕು. ಸೊ ನಾವು ಈ ಬೆಲ್ಲಕ್ಕೆ ನೀರು ಹಾಕಬಾರ್ದು, ಸೊ ಹಾಗೇ ಹೀಟ್ ಮಾಡ್ಕೊಳ್ಬೇಕು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ನೋಡಿ, ಬೆಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿ ಹೀಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಬೆಲ್ಲ ಸಾಫ್ಟ್ ಆದ ನಂತರ ಬೆಲ್ಲನ ತಗೊಳ್ಬೇಕು. ಸೊ ಈಗ ಪ್ಲೇಟ್ಗೆ ಬೆಲ್ಲನ ಇಟ್ಕೊಂಡ್ಬಿಟ್ಟು ನೋಡಿ, ಈಸಿಯಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೋದು. ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವೇ ನೋಡಿ, ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಬೆಲ್ಲ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಲ್ಲ ತಣ್ಣಗಾಯಿತು ಅಂತಂದರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೆಲ್ಲ ಬಿಸಿ ಇರುವಾಗಲೇ ಕಟ್ ಮಾಡಿಬಿಟ್ಟು ಪುಡಿ ಮಾಡ್ಕೊಳ್ಳಿ ಬೆಲ್ಲನ. ಇಷ್ಟೇ ನೋಡಿ, ಬೆಲ್ಲದ ಪುಡಿನ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ಒಂದೇ ಒಂದು ನಿಮಿಷ ಟೈಮ್ ಸಾಕು ಬೆಲ್ಲದ ಪುಡಿ ಮಾಡೋದಕ್ಕೆ. ಈ ರೀತಿ ಬೆಲ್ಲದ ಪುಡಿ ಮಾಡಿದ ನಂತರ ನೀವು ತಕ್ಷಣವೇ ಬಾಕ್ಸ್ ಒಳಗೆ ಹಾಕಿ ಇಡಬೇಡಿ. ಸೊ ತಣ್ಣಗಾದ ನಂತರ ಬೆಲ್ಲದ ಪುಡಿನ ಬಾಕ್ಸ್ ಒಳಗೆ ಹಾಕಿ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು. ಸೊ ಬಿಸಿ ಇರುವಾಗ ಮಾತ್ರ ಹಾಕಬೇಡಿ. ಸೊ ನಿಮ್ಮೆಲ್ಲರಿಗೂ ಈ ಟಿಪ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೀದೆ ಲೈಕ್ ಮಾಡಿ. ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ಸೊ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿ ನೀವು ಕೂಡ ಬೆಲ್ಲನ ಮನೆಯಲ್ಲಿ ಪುಡಿ ಮಾಡಿ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.